ಡಿಟ್ಯಾನ್ದು ಥಿಯರಿ ಹೇಳ್ಕೊಡ್ತಾ ಇದ್ದೇನೆ ಇವಾಗ ನಾನು ಏನು ಹೇಳ್ಕೊಡ್ತೀನಿ ಅಬ್ಸರ್ವೇಷನ್ ಮಾಡಿಕೊಂಡು ಅಬ್ಸರ್ವ್ ಆಗಿ ತಿಳ್ಕೊಬೇಕು. ಓಕೆ, ನಾನು ಇವಾಗ ಏನು ಹೇಳ್ಕೊಟ್ಟೆ ನಾಳೆ ಅದನ್ನು ಕೇಳ್ತೀನಿ. ನಾನು ಏನು ಹೇಳಿದ್ದೆ, ಏನು ಹೇಳಿಲ್ಲ, ಹೆಂಗೆ ಮಾಡಬೇಕು ಅಂತ ಹೇಳಿದೆ, ಹೆಂಗೆ ಮಾಡಬಾರ್ದು ಅಂತ ಹೇಳಿದೆ, ಎಲ್ಲದೂ ಕೇಳ್ತೀನಿ, ಎಲ್ಲಾದ್ರೂ ಹೇಳಬೇಕು. ಫಸ್ಟ್ ಒಂದು ಇವತ್ತು ಡಿಟ್ಯಾನ್ ಪ್ಯಾಕ್ದು ಥಿಯರಿ, ಅದಾದಮೇಲೆ ಥಿಯರಿ ನೀವು ಬರೆಯಲೇನು ಬೇಡ, ಸ್ವಲ್ಪ ತಿಳ್ಕೊಟ್ರಷ್ಟೇ, ಅಬ್ಸರ್ವ್ ಮಾಡಿ ತಿಳ್ಕೊಟ್ರಷ್ಟೇ. ಡಿಟ್ಯಾನ್ ಪ್ಯಾಕ್ ಬಂದು ಎಲ್ಲ ಸ್ಕಿನ್ ಮೇಲೂ ಹಾಕ್ಬೋದು. ಓಕೆ, ಒಂದು ಸ್ವಲ್ಪ ಆಕ್ನಿ ಪಿಂಪಲ್ಸ್ ಜಾಸ್ತಿ ಇರುತ್ತೆ ಅಲ್ವಾ? ಆಕ್ನಿ ಪಿಂಪಲ್ಸ್ ಯಾವ ಸ್ಕಿನ್ ಮೇಲೆ ಬರುತ್ತೆ? ಆಯಿಲಿ ಸ್ಕಿನ್ ಮೇಲೆ ಅಲ್ವಾ ಜಾಸ್ತಿ ಆಕ್ನಿ ಪಿಂಪಲ್ಸ್. ಆಕ್ನಿ ಪಿಂಪಲ್ಸ್ ಹೆಂಗಿರುತ್ತೆ? ಪಸ್ ಇರುತ್ತೆ, ಸಣ್ಣ ಸಣ್ಣದಿರಲ್ಲ, ದೊಡ್ಡದಿರುತ್ತೆ, ಪಸ್ ಇರುತ್ತೆ, ಅದರಲ್ಲಿ ಪಸ್ ಇರುತ್ತೆ, ರೆಡ್ ಇರುತ್ತೆ. ಅವ್ರ ಫೇಸ್ ತುಂಬಾ ಆಕ್ನೆ ಪಿಂಪಲ್ಸ್ ಇರುತ್ತೆ. ಸೊ ಅವ್ರಿಗೆ ನೀವು ಒಂದ್ ಸ್ವಲ್ಪ ಬ್ಲೀಚ್ ಅಂದ್ರೆ ಹಾಕ್ಲೇಬಾರ್ದು. ಡಿಟ್ಯಾನ್ ಕೂಡ ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ಒಂದ್ ಸ್ವಲ್ಪ ಉರಿ ಬರೋ ಚಾನ್ಸಸ್ ಇರುತ್ತೆ ಸ್ಕಿನ್. ಅದಾದ್ಮೇಲೆ ಇನ್ನ ಎಲ್ಲ ಸ್ಕಿನ್ ಮೇಲೆ ಹಾಕ್ಬೇಕು. ಓಕೆ, ಸೊ ಡಿಟ್ಯಾನ್ ಅಲ್ಲಿ ನಿಮಗೆ ಏನ್ ಆತರ ಚೆಕ್ ಮಾಡ್ಬೇಕು ಅಂತ ಏನಿರಲ್ಲ, ಡೈರೆಕ್ಟ್ ಆಗಿನೂ ಹಾಕ್ಬೋದು. ಡಿಟ್ಯಾನ್ ಆದ್ಮೇಲೆ ನೀವು ಫೇಶಿಯಲ್ ಕೂಡ ಮಾಡ್ಬೋದು, ಕ್ಲೀನ್ ಅಪ್ ಕೂಡ ಮಾಡ್ಬೋದು, ಅಥವಾ ನೀವು ಡಿಟ್ಯಾನ್ ಹಾಕಿ ಹಂಗೇನು ಬಿಡ್ಬೋದು. ಓಕೆ, ಎಲ್ಲಾ ಸ್ಕಿನ್ ಮೇಲೂ ಹಾಕ್ಬೋದು, ಡ್ರೈ ಸ್ಕಿನ್ ಮೇಲೂ ಹಾಕ್ಬೋದು, ಆಯಿಲಿ ಸ್ಕಿನ್ ಮೇಲೂ ಹಾಕ್ಬೋದು. ಡ್ರೈ ಸ್ಕಿನ್ ಮೇಲೆ ಹಾಕೋದ್ರಿಂದ ಒಂದ್ ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇರುತ್ತೆ, ಅದ್ರ ಮೇಲೆ ನೀವು ಮತ್ತೆ ಫೇಶಿಯಲ್ ಮಾಡಿದ್ರೆ ಕವರ್ ಆಗುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ಡಿಟ್ಯಾನ್ ತುಂಬಾ ಒಳ್ಳೇದು, ಇನ್ನ ಆಯಿಲ್ ಎಲ್ಲ ಅಬ್ಸರ್ವ್ ಮಾಡುತ್ತೆ, ಟ್ಯಾನ್ ಎಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ. ಅದ್ರ ಮೇಲೆ ನೀವು ಫೇಶಿಯಲ್ ಮಾಡಿದ್ರೆ ಇನ್ನ ಒಳ್ಳೆ ಗ್ಲೋ ಬರುತ್ತೆ. ಅಥವಾ ನೀವು ಡಿಟ್ಯಾನ್ ಪ್ಯಾಕ್ ಅಷ್ಟೇ ಹಾಕ್ರಿ ಅಂತಂದು ಹೇಳಿದ್ರೆ ನೀವು ಅಷ್ಟೇ ಕೂಡ ಹಾಕ್ಬೋದು. ಸೊ ನೆಕ್ಸ್ಟ್ ಡಿಟ್ಯಾನ್ ಪ್ಯಾಕ್ ಮಾಡುವಾಗ ಏನೇನ್ ಮಾಡ್ಬೇಕು? ಫಸ್ಟ್ ಕ್ಲೈಂಟ್ ಬರ್ತಾರೆ, ಕ್ಲೈಂಟ್ ನ ರಿಸೀವ್ ಮಾಡ್ಕೊಂತೀರಾ, ಬರ್ರಿ ಮೇಡಮ್ ಕೂಡ್ರಿ ಅಂತ ಹೇಳ್ತೀರಾ. ಅದಾದ್ಮೇಲೆ ಅವ್ರನ್ನ ಕೇಳಬೇಕು. ಓಕೆ, ಬಂದಿದ ತಕ್ಷಣ ಹಾ ಮೇಡಮ್ ಹೇಳ್ರಿ ಮೇಡಮ್ ಏನ್ ಮಾಡ್ಬೇಕಾಗಿತ್ತು ಮೇಡಮ್, ಬರ್ರಿ ಮೇಡಮ್ ಮಾಡೋಣ, ಅದೆಲ್ಲ ಅಲ್ಲ. ಬರ್ರಿ ಮೇಡಮ್ ಕೂಡ್ರಿ, ಏನ್ ಮಾಡ್ಬೇಕಾಗಿತ್ತು ಮೇಡಮ್, ಏನ್ ಸರ್ವಿಸ್ ಇತ್ತು ನಿಮ್ದು ಕೇಳ್ಬೇಕು ಅವರಿಗೆ. ಹಾ ಮೇಡಮ್ ಹಿಂಗಿತ್ತು ನನ್ನ ಸರ್ವಿಸ್, ಡಿಟ್ಯಾನ್ ಇತ್ತು, ಮತ್ತೆ ಏನು ಬೇರೆ ಬೇರೆ ಸರ್ವಿಸ್ ಎಲ್ಲ ಇತ್ತು. ಓಕೆ ಮೇಡಮ್, ಡಿಟ್ಯಾನ್ ಅಂದ್ರೆ ಈ ತರ ಹಾಕಿದ್ರೆ ಹಿಂಗಾಗುತ್ತೆ ಮೇಡಮ್, ಇದರ ರಿಸಲ್ಟ್ ಹಿಂಗ್ ಬರುತ್ತೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು. ನೀವು ಬ್ಯೂಟಿಷಿಯನ್ ಆಗಿ ಅಷ್ಟೇ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂದ್ರೆ ಹೆಂಗೆ? ಎಕ್ಸ್ಪ್ಲೈನ್ ಮಾಡಿದಾದ್ಮೇಲೆ ಅವರು ಸೆಲೆಕ್ಟ್ ಮಾಡ್ತಾರೆ ಏನ್ ಮಾಡಿಸ್ಕೋಬೇಕು ನಾನು, ಅವ್ರು ಚಾಯ್ಸ್ ಮಾಡ್ತಾರೆ, ಅದನ್ನ ನಮ್ದಲ್ಲ ಚಾಯ್ಸ್. ನಾವ್ ಹೇಳೋದು ನಮ್ ಕೆಲಸ, ಚಾಯ್ಸ್ ಮಾಡೋದು ಅವ್ರ ಕೆಲಸ, ಚಾಯ್ಸ್ ಮಾಡಕ್ ಬಿಡ್ಬೇಕು. ಅದಾದ್ಮೇಲೆ ನೀವು ಅವರಿಗೆ ಸಜೆಸ್ಟ್ ಮಾಡ್ಬೇಕು, ಇಲ್ಲ ಮೇಡಮ್ ನೀವು ಹಿಂಗ್ ಮಾಡಿಸ್ಕೊಡ್ರು ಚೆನ್ನಾಗಿರುತ್ತೆ, ಯಾಕಂದ್ರೆ ನಾವು ಬ್ಯೂಟಿಷಿಯನ್ ಆಗಿ ನಮಗೆ ಗೊತ್ತಿರುತ್ತೆ ಯಾರಿಗೆ ಏನೇನ್ ಮಾಡ್ಬೇಕು ಅನ್ನೋದು ಅಲ್ವಾ. ಸೊ ನೀವು ಸಜೆಸ್ಟ್ ಮಾಡ್ಬೇಕು, ಸಜೆಸ್ಟ್ ಮಾಡಿ ಓಕೆ ಅಂತ ಹೇಳಿದ್ರೆ ನೀವು ಡಿಟ್ಯಾನ್ ಪ್ಯಾಕಿಗೆ ಫಸ್ಟ್ ಹಾಕಿ ಅದಾದ್ಮೇಲೆ ಫೇಶಿಯಲ್ ಮಾಡ್ಬೋದು. ಅಥವಾ ನೀವು ಡಿಟ್ಯಾನ್ ಪ್ಯಾಕ್ ಅಷ್ಟೇ ಬೇಕು ಸಾಕು ನನಗೆ ಅಂದ್ರೆ ಅಷ್ಟನ್ನು ಹಾಕಿ ಕೈ ಬಿಡ್ಬೋದು. ಅದಕ್ಕಿಂತ ಮೊದಲು ಅವ್ರನ್ನ ಕೂಡ್ರಿ ಮೇಡಮ್ ಒಂದ್ 2 ನಿಮಿಷ, ನೀವು ನಾನು ಬೆಡ್ ರೆಡಿ ಮಾಡ್ಕೊಂತೀನಿ ಅಂತ ಹೇಳಿ ಬೆಡ್ ನ ರೆಡಿ ಮಾಡ್ಕೋಬೇಕು ನೀಟಾಗಿ. ನೀವು ಚೇರ್ ಮೇಲೆ ಮಾಡ್ತಿದ್ದೇವೆ ಅಂದ್ರೆ ಚೇರ್ ಮೇಲೆ, ಇಲ್ಲ ಬೆಡ್ ಮೇಲೆ ರೆಡಿ ಮಾಡ್ತೀನಿ ಅಂದ್ರೆ ಬೆಡ್ ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಆಮೇಲೆ ಡಿಟ್ಯಾನ್ ಪ್ಯಾಕಿಗೆ ಏನೇನ್ ಬೇಕು ಎಲ್ಲ ಅರೇಂಜ್ ಮಾಡ್ಕೋಬೇಕು. ಡಿಟ್ಯಾನ್ ಪ್ಯಾಕಿಗೆ ಏನೇನ್ ಬೇಕಂದ್ರೆ ಫಸ್ಟ್ ಡಿಟ್ಯಾನ್ ಪ್ಯಾಕ್ ಅದೇ ಡಬ್ಬ ಬರುತ್ತೆ, ಅದೊಂದು ಡಬ್ಬ ಇಟ್ಕೋಬೇಕು. ಸ್ಪ್ಯಾಚುಲಾ ಕ್ಲೀನ್ ಆಗಿರೋದು ಇಟ್ಕೋಬೇಕು. ನ್ಯಾಪ್ಕಿನ್ ಇಟ್ಕೋಬೇಕು, ಒಂದು ನಿಮ್ ಕೈ ವೆಟ್ ಇರುತ್ತಲ್ಲ ಅದನ್ನ ಡ್ರೈ ಮಾಡ್ಕೊಳ್ಳಿಕ್ಕೆ. ನೆಕ್ಸ್ಟ್ ಬೌಲ್ ನಲ್ಲಿ ನೀರ್ ತಗೋಬೇಕು. ಬೌಲ್ ನಲ್ಲಿ ನೀವು ಸ್ಪಾಂಜ್ ಬರುತ್ತಲ್ಲ, ಸ್ಪಾಂಜ್ ಆದ್ರೂ ಹಾಕ್ಬೋದು, ಅಥವಾ ಟಿಶ್ಯೂ ಬರುತ್ತಲ್ಲ ಡ್ರೈ ಟಿಶ್ಯೂ ಅದನ್ನಾದ್ರೂ ಹಾಕ್ಬೋದು. ಮತ್ತೆ ಒಂದು ಸ್ಪಾಂಜ್ ನೀವು ಯೂಸ್ ಮಾಡಿದ್ರೆ, ಒಂದು ಡ್ರೈ ಟಿಶ್ಯೂ ಯೂಸ್ ಮಾಡಿದ್ರೆ ಅಂದ್ರೆ ಅದನ್ನೇ ಎಲ್ಲರಿಗೂ ಯೂಸ್ ಮಾಡಬಾರ್ದು. ಅವ್ರದ್ದು ಕೆಲಸ ಆದ್ಮೇಲೆ ಅದು ಕ್ಲೀನ್ ಮುಗೀತು. ನೆಕ್ಸ್ಟ್ ಸ್ಟೀಮ್ ಏನ್ ಬೇಕಾಗಂಗಿಲ್ಲ, ಇದಕ್ಕೆ ಪ್ಯಾಕ್ ಕ್ಲೀನ್ಸಿಂಗ್ ಮಿಲ್ಕ್ ಬೇಕಾಗುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಅದಾದ್ಮೇಲೆ ಬರ್ರಿ ಮೇಡಮ್ ರೆಡಿ ಆಗಿದೆ ಅಂತ ಹೇಳಿ ಅವರಿಗೆ ಗೌನ್ ಕೊಡ್ಬೇಕು. ನಿಮ್ಮ ಹತ್ರ ಏನ್ ಗೌನ್ ಕೂಡ ಅಷ್ಟೇ ಒಬ್ರಿಗೆ ಹಾಕಿದ್ದು ಇನ್ನೊಬ್ರಿಗೆ ಹಾಕಕ್ ಕೊಡಬಾರ್ದು. ನಿಮ್ಮ ಹತ್ರ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಒಂದ್ 7 ರಿಂದ 8 ಗೌನ್ ಇಟ್ಕೊಂಡೇ ಬೇಕು. ಒಬ್ರು ಕ್ಲೈಂಟ್ ಆದ್ಮೇಲೆ ಅದನ್ನ ತೆಗೆದು ಹಾಕ್ಬಿಡ್ಬೇಕು, ಅದನ್ನ ತೊಳೆಯಕ್ ಹಾಕ್ಬೇಕು. ನೆಕ್ಸ್ಟ್ ಇನ್ನೊಂದು ಗೌನು ಬೇರೆದವ್ರಿಗೆ ಕೊಡ್ಬೇಕು. ನೀವು ದಿನಕ್ಕೆ ಒಂದು 20 ಕ್ಲೈಂಟ್ ಅಂತ ಅಟೆಂಡ್ ಮಾಡಂಗಿಲ್ಲ, ಭಾಳ ಅಂದ್ರೆ ಒಂದು 10 ಕ್ಲೈಂಟ್ ಅಟೆಂಡ್ ಮಾಡಿ. ನಿಮ್ಮ ಹತ್ರ ಒಂದು 10 ಇಟ್ಕೊಡ್ರಲ್ಲ, ಅದ್ರಲ್ಲಿ ಏನ್ ಲಾಸ್ ಇದೆ? ಒಂದನ್ನೇ ಒಳ್ಳ ಬಳೆ ಯೂಸ್ ಮಾಡೋದ್ರಲ್ಲಿ 10 ಯೂಸ್ ಮಾಡ್ತೀರಾ. ಅದು ಗೌನ್ ಕೊಟ್ಟಿದ್ದಾದ್ಮೇಲೆ ನೀವು ಆದ್ಮೇಲೆ ಸ್ಟಾರ್ಟ್ ಮಾಡ್ಬೇಕು. ಸೊ ಇಷ್ಟು ಪ್ರಾಸೆಸ್ ಇರುತ್ತೆ ಡಿಟ್ಯಾನ್ ಪ್ಯಾಕ್ ನಲ್ಲಿ, ಗೊತ್ತಾಯ್ತಾ? ಮತ್ತೇನಾದ್ರು ಡೌಟ್ಸ್ ಇದೆನಾ? ಏನಿಲ್ಲ, ಸ್ಟಾರ್ಟ್ ಮಾಡೋಣ. ಡಿಟ್ಯಾನ್ ಪ್ಯಾಕ್ ಬಂದು ಎಲ್ಲರ ಮೇಲೂ ಹಾಕ್ಬೋದು. ಬ್ಲೀಚಿಂಗ್ ಈಗ ಡಿಟ್ಯಾನ್ ಪ್ಯಾಕ್ ಅಂತಿರಲ್ಲ ಮೇಡಮ್, ಡಿಟ್ಯಾನ್ ಪ್ಯಾಕ್ ಏನ್ ಮಾಡುತ್ತೆ ನಮ್ಮನ್ನ ಕೇಳಿದ್ರೆ ನಾವು ಯಾವ ತರ ಕೊಡ್ಬೇಕು, ಅವ್ರಿಗೆ ನಾವು ಯಾವ ತರ ಹೇಳ್ಬೇಕು. ಜಲ್ದಿ ಸಡನ್ಲಿ ಮಾತಾಡಕ್ ಬರೋದಿಲ್ಲ, ಹೌದಾ? ನಾವು ಅವ್ರಿಗೆ ಯಾವ ತರ, ಈಗ ಒಬ್ಬೊಬ್ರು ರ್ಯಾಶ್ ಆಗಿರ್ತಾರ, ಒಬ್ರು ಸ್ಲೋ ಆಗಿರ್ತಾರ. ಈಗ ನಾವು ಬಹಳ ಸ್ಲೋ ಆಗಿ ಕಲಿಬೇಕಂತಂದ್ರೆ ಯಾವ ತರ ಮ್ಯಾನೇಜ್ ಮಾಡ್ಬೇಕು? ಏನಿಲ್ಲ, ರ್ಯಾಶ್ ಆಗಿ ಮಾತಾಡ್ತೀವಿ, ರ್ಯಾಶ್ ನಮ್ಗೆ ಬರುತ್ತೆ. ನಾವು ಅವ್ರ ಹತ್ರ ಯಾವ ತರ
ಸೊ ಇವಾಗ ನೀವು ರ್ಯಾಶ್ ಆಗಿದ್ರಪ್ಪ, ಇವಾಗ ನನ್ನ ನೋಡಿದ್ರೆ ಹೆಂಗ್ ಅನ್ಸುತ್ತೆ? ನೀವು ನಾನು ಜೋರ ಮಾತಾಡ್ತಾ ಇದ್ದೇನೆ, ನಿಮ್ ಜೊತೆ ಕ್ಲಾಸ್ ತಗೊಂತ ಇದ್ದೇನೆ. ಯಾಕೆ ಹೇಳ್ರಿ? ನಿಮ್ಗೆ ನಾನು ಹೇಳ್ಕೊಡೋದ್ ಕೆಲಸ, ನಾನು ಸ್ಲೋ ಆಗಿ ಹೇಳ್ಕೊಟ್ರೆ ನೀವು ಕಲಿಯಂಗಿಲ್ಲ ಅಂತ ಗೊತ್ತು ನನಗೆ ಅಲ್ವಾ? ನಾನು ಹಂಗೆ ಹೇಳ್ಬೇಕು. ಸೊ ನೀವು ಅದನ್ನ ಕ್ಲೈಂಟ್ ಬಂದಾಗ ನಾನು ಮಾತಾಡಕ್ ಆಗಂಗಿಲ್ಲ ಅಲ್ವಾ? ಮೇಡಮ್ ಬರ್ರಿ, ನಿಮ್ದು ಯಾವಾಗ್ಲೂ ಫಸ್ಟ್ ಈ ಗಂಟು ಮುಖ ಆಯ್ತು ಅದನ್ನ ತೆಗೀರಿ, ನಗು ಮುಖ ಮಾಡ್ಕೊಳ್ಳಿ. ಯಾವಾಗ್ಲೂ ನಿಮ್ ಟೆನ್ಷನ್ ಎಷ್ಟಾದ್ರೂ ಇರ್ಲಿ, ನಿಮ್ ಪರ್ಸನಲ್ ಟೆನ್ಷನ್ ನಿಮ್ ಪ್ರೊಫೆಷನಲ್ಲಿ ಬರ್ಲೇಬಾರ್ದು. ಓಕೆ, ಪರ್ಸನಲ್ ಪ್ರೊಫೆಷನ್ ಅಂತ ಬಂದಾಗ ನೀವು ನಿಮ್ ಕ್ಲೈಂಟ್ ನ ನೀವು ಹೆಂಗಂದ್ರೆ ನಿಮ್ ಮನೆಯವರ ತರ ಮೇನ್ ಕೆಲಸಕ್ಕಿಂತ ಮಾತು ನಾವು ಇಂಪ್ರೆಸ್ ಮಾಡ್ಬೇಕಂದಿದ್ದೆ ಮಾತಿಂದ ನಿಮ್ಮ ಕ್ಲೈಂಟ್ ನ ನಿಮ್ ಮನೆಯವ್ರ ತರ ತಿಳ್ಕೊಬೇಕು. ಓಕೆ, ನಿಮ್ ಮನೆಯವ್ರ ತರ ಅಂದ್ರೆ ನಿಮ್ ಅತ್ತಿ ತರ, ನಿಮ್ಮ ಮಾವನ್ ತರ. ಕೆಲವೊಂದ್ ಜನ ಮಾತಿಗೆ ಇಂಪ್ರೆಸ್ ಆಗಿ ಹಾಗೆ. ಓಕೆ, ಸ್ಮೈಲ್ ಇಟ್ಕೋಬೇಕು ಯಾವಾಗ್ಲೂ. ಬರ್ರಿ ಮೇಡಮ್ ಕೂಡ್ರಿ, ಫಸ್ಟ್ ಏನಾದ್ರು ನಿಮ್ದು ಮೇಲೆ ಇದೆ ಇಲ್ಲ ಏನೋ ದೂರದಿಂದ ಬಂದಿದ್ದಾರೆ, ಒಂದ್ ಸ್ವಲ್ಪ ನೀರ್ ಕುಡಿತಾರ ಮೇಡಮ್, ರಿಲ್ಯಾಕ್ಸ್ ಆಗ್ರಿ ಮೇಡಮ್, ಮಾಡೋಣ, ಇದು ಇಂಪಾರ್ಟೆಂಟ್. ಮಾಡೋಣ, ರಿಲ್ಯಾಕ್ಸ್ ಆಗ್ರಿ ಮೇಡಮ್. ಅವ್ರಿಗೆ ಹಂಗೆ ಕೂಡಿಸಿ ನೋಡ್ರಿ, ಇನ್ನೊಂದು ಟೈಮ್ ಬಿಟ್ಟು ಎಲ್ಲಿ ಹೋಗಲ್ಲ. ಆ ಥರ ಕೂಡಿಸಿದ್ದಾದ್ಮೇಲೆ ಮೇಡಮ್ ಈ ಥರ ಇದೆ ಮೇಡಮ್ ನಿಮಗೆ, ಅವ್ರಿಗೆ ಇವಾಗ ಡೇಟ್ ಆ್ಯಂಡ್ ಪ್ಯಾಕ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಡೇಟ್ ಆ್ಯಂಡ್ ಪ್ಯಾಕ್ ಅಂದರೆ ಅವ್ರು ಕೇಳ್ತಾರೆ, ಕೆಲವೊಬ್ರು ಕೇಳ್ತಾರೆ, ಯಾಕಂದ್ರೆ ಕೆಲವೊಬ್ರು ಗೊತ್ತಿದ್ದವ್ರು ಕೇಳಲ್ಲ, ಗೊತ್ತಿಲ್ಲದವ್ರು ಕೇಳ್ತಾರೆ ಡೇಟ್ ಆ್ಯಂಡ್ ಪ್ಯಾಕ್ ಇಂದ ಏನು ಯೂಸ್ ಇದೆ, ಯಾಕೆ ಹಾಕಬೇಕು ಅಂತ. ಸೊ ಅವಾಗ ನೀವು ಹೇಳಬೇಕು, ಮೇಡಮ್ ಡೇಟ್ ಆ್ಯಂಡ್ ಪ್ಯಾಕ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ ಮೇಲೆ ಡೆಡ್ ಸೆಲ್ಸ್ ಏನಿರುತ್ತೆ ಅದೆಲ್ಲ ರಿಮೂವ್ ಮಾಡುತ್ತೆ, ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ. ಸೊ ನಿಮಗೆ ಏನಾದರೂ ಡೀಟ್ ಆ್ಯಂಡ್ ಪ್ಯಾಕ್ ಅಷ್ಟೇ ಬೇಕಂದ್ರೆ ಡೀಟ್ ಆ್ಯಂಡ್ ಪ್ಯಾಕ್ ಅಷ್ಟೇ ಹಾಕಿಸ್ಕೋಬೋದು ಮೇಡಮ್. ಬಟ್ ಡೀಟ್ ಆ್ಯಂಡ್ ಪ್ಯಾಕ್ ಹಾಕಿ ನೀವು ಫೇಶಿಯಲ್ ಮಾಡಿಸ್ಕೊಳೋದ್ರಿಂದ ಇನ್ನೂ ಒಂದು ಸ್ವಲ್ಪ ನಿಮ್ಗೆ ಎಕ್ಸ್ಫೋಲಿಯೇಟ್ ಆಗುತ್ತೆ, ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ, ಗ್ಲೋ ಏನಿರುತ್ತೆ ತುಂಬ ದಿನ ಇರುತ್ತೆ. ಅದ್ರ ಮೇಲೆ ನೀವು ಫೇಶಿಯಲ್ ಮಾಡಿಸ್ಕೊಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ. ಈ ಥರ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬರ್ರಿ, ಒಬ್ರಿಗೊಬ್ರು ಹೇಳಿಸ್ತೀನಿ ನಾನು. ನಾ ಇವಾಗ ಹೇಳ್ಕೊಟ್ಟಿದ್ದೀನಿ ಒಬ್ರಿಗೆ, ನೀವು ಅವ್ರಿಗೆ ಹೇಳಿದ್ರೆ ನನ್ನ ನಾಚಿಗೆ ಎಲ್ಲ ಊರೊಂದು ನಾಚಿಗೆ ಎಲ್ಲ ಇರಬಾರ್ದು. ಒಬ್ರಿಗೊಬ್ರು ನಾ ಇವಾಗ ಹೆಂಗ್ ಹೇಳಿದ್ದೀನಿ ಇದೇ ಟೋನಲ್ಲೇ ಹೇಳ್ಬೇಕು, ಒಬ್ರಿಗೊಬ್ರು ಹೇಳಿಸ್ಕೊಂಡ್ಬರ್ಬೇಕು. ಇಷ್ಟೇ ಇರುತ್ತೆ. ಗೊತ್ತಾಯ್ತಾ? ಇಲ್ಲ ಅದನ್ನ ಡೌಟ್ಸ್ ಇದೆನಾ? ಏನಿಲ್ಲ, ಕ್ಲಿಯರ್ ಆಯ್ತಾ? ಡೀಟ್ ಆ್ಯಂಡ್ ಪ್ಯಾಕ್ ನಲ್ಲಿ ಏನಿಲ್ಲ, ಟ್ಯಾನ್ ರಿಮೂವ್ ಆಗುತ್ತೆ. ಫೇಸ್ ಮೇಲೆ ಇರುವಂತ ಹೇರ್ ಏನಿರುತ್ತೆ, ನಾವು ಬ್ಲೀಚ್ ಹಾಕಿದಾಗ ಕಲರ್ ಚೇಂಜ್ ಆಗುತ್ತೆ. ಬಟ್ ಡೀಟ್ ಆ್ಯಂಡ್ ಪ್ಯಾಕ್ ನಲ್ಲಿ ಇದು ತೋರಿಸ್ತೀನಲ್ಲಮ್ಮ, ಇವಾಗ ಅದನ್ನೇ ಅಲ್ಲಮ್ಮ ಎಷ್ಟೊತ್ತನ ಎಕ್ಸ್ಪ್ಲೇನ್ ಮಾಡಿದ್ದು. ಇವಾಗ ಬ್ಲೀಚ್ ಇರುತ್ತಲ್ವಾ, ಬ್ಲೀಚ್ ತರನೇ ಡೀಟ್ ಆ್ಯಂಡ್ ಪ್ಯಾಕ್. ಬ್ಲೀಚ್ ಹಾಕಿದ್ರೆ ಏನಾಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ. ಬ್ಲೀಚ್ ಬಂದು ಸ್ಕಿನ್ ಮೇಲೆ ಹೇರ್ ಮೇಲೆ ಇರುತ್ತಲ್ವಾ, ಇವಾಗ ಕೆಲವೊಬ್ರಿಗೆ ಹೇರ್ ಇರುತ್ತೆ, ಅವ್ರು ಹೇರ್ ರಿಮೂವ್ ಮಾಡಿಸ್ಕೊಳಕ್ ಇಷ್ಟಪಡಲ್ಲ, ಅವ್ರು ಏನ್ ಮಾಡ್ತಾರೆ, ಬ್ಲೀಚ್ ಹಾಕೊಂತಾರೆ. ಸೊ ಬ್ಲೀಚ್ ಹಾಕೋದ್ರಿಂದ ಸ್ಕಿನ್ ಸ್ವಲ್ಪ ಡ್ಯಾಮೇಜ್ ಮಾಡುತ್ತೆ. ಈಗ ಡೀಟ್ ಆ್ಯಂಡ್ ಪ್ಯಾಕ್ ಇಂದ ಡ್ಯಾಮೇಜ್ ಆಗಲ್ಲ, ಬಟ್ ಸ್ಕಿನ್ ಮೇಲೆ ಹೇರ್ ಏನಿದೆ ಅದು ಗೋಲ್ಡ್ ಆಗಲ್ಲ, ಚೇಂಜ್ ಆಗಲ್ಲ, ಟ್ಯಾನ್ ಮಾತ್ರ ರಿಮೂವ್ ಆಗುತ್ತೆ. ಓಕೆ, ಇಷ್ಟೇ ಇರುತ್ತೆ. ಹಾಕಿದ್ರೆ ಸ್ಕಿನ್ ಗ್ಲೋ ಆಗುತ್ತೆ, ರಿಮೂವ್ ಆಗುತ್ತೆ. ಡೀಟ್ ಆ್ಯಂಡ್ ಪ್ಯಾಕ್ ಹಾಕಿ ನೀವು ಫೇಶಿಯಲ್ ಆದ್ರೂ ಮಾಡ್ಬೋದು, ಕ್ಲೀನಪ್ ಆದ್ರೂ ಮಾಡ್ಬೋದು, ಅಥವಾ ಡೀಟ್ ಆ್ಯಂಡ್ ಪ್ಯಾಕ್ ಹಾಕಿ ಅಲ್ಲಿಗೆ ಕಂಪ್ಲೀಟ್ ಮಾಡ್ಬೋದು. ಓಕೆ, ಇಷ್ಟೇ ಇರುತ್ತೆ. ಆಲ್ ಸ್ಕಿನ್ ಟೈಪ್ ಯಾವ್ದಾದ್ರು ಸ್ಕಿನ್ ಮೇಲೆ ಹಾಕ್ಬೋದು. ಡೀಟ್ ಆ್ಯಂಡ್ ಪ್ಯಾಕ್ ಬಂದು ಮಂತ್ಲಿ ಒನ್ಸ್ ಹಾಕಿಸ್ಬೋದು, ಮಂತ್ಲಿ ಒನ್ಸ್ 15 days ಒನ್ಸ್ ಕೂಡ ಹಾಕಿಸ್ಬೋದು, ಯಾವುದೇ ರೀತಿ ಭಯ ಇರಲ್ಲ. ಬಟ್ ಆಕ್ನೆ ಪಿಂಪಲ್ಸ್ ಇರೋ ಸ್ಕಿನ್ ಮೇಲೆ ಮಾತ್ರ ಒಂಚೂರು ಅವಾಯ್ಡ್ ಮಾಡಬೇಕು, ಯಾಕಂದ್ರೆ ಒಂಚೂರು ಬರ್ನಿಂಗ್ ಇರುತ್ತೆ ಅದರಲ್ಲಿ, ಅದು ಇನ್ನೊಂದು ಸ್ವಲ್ಪ ಬರ್ನ್ ಆಗುತ್ತೆ, ಅಲ್ಲಿ ಉರಿತಾ ಇರುತ್ತೆ. ಆಯ್ತಾ? ಎನಿ ಡೌಟ್ಸ್? ಮ್ಯಾಮ್ ಈ ವಿಡಿಯೋ ನಾನು ಸೆಂಡ್ ಮಾಡ್ರಿ. ಲಾಂಗ್ ವಿಡಿಯೋ ಕಟ್ಟೆ ಮಾಡಿಲ್ಲ, ಈಗ ಬೇಡ, ಕಟ್ ಮಾಡಿ ನಾನು ಸ್ವಲ್ಪ ಹಾಕಿ, ಈಗ ಏನು ಮ್ಯಾಟರ್ ಮಾತಾಡಿಲ್ಲ ಸರಿ ಅಷ್ಟೇ. ಇದನ್ನ ಅದು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡ್ಬೇಕು ನೀವು, ಇಲ್ಲಾಂದ್ರೆ ಯಾವ ತರ ಮಾತಾಡ್ಬೇಕಂತ ಮಾಡ್ಲೇಬೇಕಪ್ಪಿ, ಇಲ್ಲಾಂದ್ರೆ ನೀವು ಕಲಿಯಂಗಿಲ್ಲ. ಅಬ್ಸರ್ವ್ ಮಾಡಿ ನೋಡ್ಕೊಳ್ರಿ. ಫಸ್ಟ್ ಇದನ್ನ ನೋಡ್ಕೊಡ್ರಿ, ಏನೇನು ರೆಡಿ ಮಾಡ್ಕೋಬೇಕು ಅದನ್ನ ನೋಡ್ಕೊಡ್ರಿ. ಇಲ್ಲಿ ನೋಡ್ರಿ, ಬೌಲ್ನಲ್ಲಿ ನೀರು ತುಂಬಿಟ್ಕೊಂಡಿದ್ದೀನಿ, ಹೌದಾ? ನೆಕ್ಸ್ಟು ಇದನ್ನೇ ಹೇಳೋದು, ಡ್ರೈ ಟಿಶ್ಯೂ ಈ ಥರದ್ದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಒಂದು ಯೂಸ್ ಮಾಡಿದರೆ ಒಬ್ಬರಿಗೆ ಯೂಸ್ ಮಾಡಬೇಕು, ಮತ್ತೆ ಬೇರೆದವ್ರಿಗೆ ಯೂಸ್ ಮಾಡಬಾರ್ದು. ಸ್ಪಾಂಜ್ ಆದರೂ ಅಷ್ಟೇ, ಇದಾದರೂ ಅಷ್ಟೇ. ಸೊ ಸ್ಪಾಂಜ್ ಆದರೆ ಇನ್ನೊಮ್ಮೆ ತೊಳೆದ್ರಿ, ನೀವೇನಾದ್ರು ಯೂಸ್ ಮಾಡಿದ್ರೆ ಕೂಡ ಅದನ್ನು ನೀಟಾಗಿ ಕ್ಲೀನಾಗಿ ತೊಳೆದು ಡೆಟಾಲ್ ಎಲ್ಲ ಹಾಕಿ ಅದು ಫುಲ್ ಇದಾಗುವವರೆಗೂ ಮತ್ತೆ ಯೂಸ್ ಮಾಡಿ, ಈ ಥರದ್ದು ಯೂಸ್ ಮಾಡೋದು ಒಳ್ಳೇದು. ಈ ಪ್ಯಾಕೆಟ್ ಗಟ್ಟಲೆ ಬರ್ತಾವು, ಒಂದು ಪ್ಯಾಕೆಟ್ ತೊಗೊಂಡು ಇಟ್ಕೊಂಡ್ಬಿಟ್ರೆ ಸಾಕು. ನೀವು ಒಬ್ರಿಗೆ ಯೂಸ್ ಮಾಡೋದು ಬಿಸಾಕ್ಬಿಡೋದು. ಸೊ ಇದನ್ನ ನೀರಿನಲ್ಲಿ ಹಾಕ್ತಾ ಇದ್ದೇನೆ. ನೆಕ್ಸ್ಟು ಇದೆ ಡಿಟ್ಯಾನ್ ಓಝೋನ್ದು ಅದನ್ನು ಬ್ರ್ಯಾಂಡ್ ಕೂಡ ಹೇಳ್ತಾ ಇದ್ದೀನಿ. ಓಝೋನ್ದು ಇದೇ ತರ ಡಬ್ಬ ಬರುತ್ತೆ. ಸೊ ಇದು ಈ ತರ ಕ್ರೀಮ್ ಇರುತ್ತೆ.
ಓಕೆ ನೋಡ್ರಿ ಕರೆಕ್ಟಾಗಿ ಬರ್ತಾ ಇದೆ ಅಂತ. ಬರ್ತದೆ. ಸರಿ, ಈ ತರ ಕ್ರೀಮ್ ಇರುತ್ತೆ. ಡಿ10 ಡಬ್ಬ ಕ್ಲಿನ್ಸಿಂಗ್ ಮಿಲ್ಕ್ 1 ಲೀಟರ್ದು ಇದು ಈ ತರದ್ದು ಬರುತ್ತೆ, ನೀವು ತಗೋಬಹುದು. ಇದು ನಾರ್ಮಲ್ ಆಗಿ ನೀವು ಯಾರಿಗೆ ಅದನ್ನ ಕ್ಲೀನ್ಸ್ ಮಾಡ್ತಾರೆ ಅಂದ್ರೆ, ಇವಾಗ ನೀವು ಫೇಶಿಯಲ್ ಮಾಡ್ತಿರ್ತಾರಲ್ಲ ಕ್ಲಿಕ್ ನಲ್ಲೇನೆ ಕೊಟ್ಟಿರ್ತಾರೆ. ಬಟ್ ನೀವು ನಾರ್ಮಲ್ ಆಗಿ ಈ ತರ ಡಿ10 ಪ್ಯಾಕ್ ಹಾಕುವಾಗ ಅಥವಾ ಬ್ಲೀಚ್ ಹಾಕುವಾಗ ಆ ತರ ಮಾಡುವಾಗ ಈ ತರ ಸ್ವಲ್ಪ ಕ್ಲಿನ್ಸಿಂಗ್ ಮಾಡಿ ಅದಾದ್ಮೇಲೆ ಹಾಕ್ಬೇಕು. ಸೊ ಹಂಗಾಗಿ ಇದು ಕ್ಲಿನ್ಸಿಂಗ್ ಮಿಲ್ಕ್. ನೆಕ್ಸ್ಟ್ ರೋಸ್ ವಾಟರ್ ಯಾಕೆ ಬೇಕು? ಕಾಟನ್ ಹಾಕ್ತೇವಲ್ಲ, ಐ ಮೇಲೆ ಕಾಟನ್ ಹಾಕ್ಬೇಕು, ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು. ನೀವು ಕಾಟನ್ ಆದ್ರೂ ಹಾಕ್ಬೋದು ಅಥವಾ ಕುಕುಂಬರ್ ಬರುತ್ತಲ್ಲ ಅದನ್ನಾದ್ರೂ ನೀವು ಕಟ್ ಮಾಡಿ ಇದ್ ಮಾಡ್ಬೋದು, ಅಥವಾ ಆಲೂಗಡ್ಡೆ ಬರುತ್ತಲ್ಲ ಅದನ್ನ ತುರಿದು ಅದನ್ನಾದ್ರೂ ನೀವು ಹಾಕ್ಬೋದು. ಕಾಟನ್ ಅಂದ್ರೆ ರೋಸ್ ವಾಟರ್ ಡಿಪ್ ಮಾಡಿ ಹಾಕ್ಬೇಕು, ಸ್ವಲ್ಪ ಕೂಲ್ ಆಗುತ್ತೆ. ನೆಕ್ಸ್ಟ್ ಸೀಸರ್ ನಾ ಯಾಕೆ ಇಟ್ಕೊಂಡಿದ್ದೀನಿ ಅಂದ್ರೆ, ಸೀಸರ್ ಇದ್ರಲ್ಲಿ ಏನು ಬೇಕಾಗಂಗಿಲ್ಲ. ನೀವು ಫೇಶಿಯಲ್ ಮಾಡೋ ಟೈಮ್ನಲ್ಲಿ ನಿಮ್ ಪ್ಯಾಕೆಟ್ ಏನಾದ್ರು ಕಟ್ ಮಾಡೋದಿದ್ರೆ ಕಟ್ ಮಾಡ್ಲಿಕ್ಕೆ ಸೀಸರ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಪ್ಯಾಚುಲಾನು ಅಷ್ಟೇ. ಇದು ಒಂದು ಸ್ಪ್ಯಾಚುಲಾ ಇವ್ರಿಗೆ ಯೂಸ್ ಮಾಡಿದ್ದೀರಾ, ಇದನ್ನೇ ಎಲ್ಲಾರಿಗೂ ಯೂಸ್ ಮಾಡಬಾರ್ದು. ಇದು ಸ್ಪ್ಯಾಚುಲಾ ಯೂಸ್ ಮಾಡಿದಾದ್ಮೇಲೆ ಇದನ್ನ ಸೈಡ್ಗೆ ಇಟ್ಬಿಡೋದು ಅಷ್ಟೇ ನಿಮ್ ಕೆಲಸ. ಇದು ಮತ್ತೆ ಇನ್ನೊಂದ್ ಟೈಮ್ ಯೂಸ್ ಆಗಂಗಿಲ್ಲ, ಯಾಕಂದ್ರೆ ಇದನ್ನ ಮತ್ತೆ ಇನ್ನೊಂದ್ ಟೈಮ್ ಕ್ಲೀನ್ ಮಾಡುವವರೆಗೂ ಮತ್ತೆ ಒಳ್ಳೆ ಇದನ್ನ ವಾಶ್ ಮಾಡಿ ಕ್ಲೀನ್ ಮಾಡಿದ್ಮೇಲೆ ಯೂಸ್ ಮಾಡ್ಬೇಕು. ಇದನ್ನ ಬಿಸಾಕಕ್ಕಾಗಂಗಿಲ್ಲ. ಸೊ ಹಂಗಾಗಿ ಇದನ್ನ ವಾಶ್ ಮಾಡ್ಬೇಕು, ನೀಟಾಗಿ ವಾಶ್ ಮಾಡಿ ಇನ್ನೊಮ್ಮೆಗೆ ನಿಮಗೆ ಎಷ್ಟು ಸ್ಪ್ಯಾಚುಲಾ ಬೇಕು ಅಷ್ಟು ನೀವು ಮೊದಲೇ ಇಟ್ಕೊಂಡ್ಬಿಡ್ಬೇಕು. ಒಂದು ಸ್ಪ್ಯಾಚುಲಾ ಸಾಕಾಗ್ತೈತಿ ಒಬ್ರಿಗೆ. ಸೊ ನಿಮಗೆ ಇನ್ನ ಒಂದು ಬೇಕಾಗಿದೆ ಅಂದ್ರೆ ಒಂದ್ ಇಟ್ಕೊಂಡ್ಬಿಡ್ಬೇಕು. ಮತ್ತೆ ನೀವು ಅದನ್ನೇ ಸ್ಪ್ಯಾಚುಲಾ ಇಷ್ಟ ಇರಬೇಕು. ಇವಾಗ ಕ್ರೀಮ್ ನೀವು ಸ್ಕ್ರಬ್ನು ಅದೇ ತಗೊಂತೀರಾ, ಕ್ರೀಮ್ನು ಅದೇ ತಗೊಂತೀರಾ, ಎಲ್ಲಾದ್ರೂ ಅದೇ ತಗೊಂತೀರಾ, ಹಂಗೆಲ್ಲ ಮಾಡಬಾರ್ದು. ಓಕೆ, ಸ್ಪ್ಯಾಚುಲಾ ಕ್ಲೀನ್ ಆಗಿರೋದು ಇಟ್ಕೋಬೇಕು. ನೆಕ್ಸ್ಟ್ ನಾನು ಮಾಸ್ಕ್ ತಗೊಂಡಿದ್ದೀನಿ. ಮಾಸ್ಕ್ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ನಾನು ಹೆಂಗ್ ಕುಂತ್ಕೊಂಡಿದ್ದೀನಿ, ಬೆಡ್ ಮೇಲೆ ಮಾಡ್ತಾ ಇರೋದಲ್ವಾ, ನಾನು ಬೆಡ್ ಮೇಲೆ ಮಾಡ್ತಾ ಇರೋದು, ಚೇರ್ ಮೇಲೆ ಮಾಡ್ತಾ ಇಲ್ಲ. ಸೊ ಇವಾಗ ನನ್ನ ಕ್ಲೈಂಟು ನನ್ನ ಫೇಸ್ಗಿಂತ ಸ್ವಲ್ಪ ಡಿಸ್ಟೆನ್ಸ್ ನಲ್ಲೇ ಇದ್ದಾರೆ. ಮಸಾಜ್ ಮಾಡೋ ಟೈಮ್ನಲ್ಲಿ ನಾನು ಹೆಂಗ್ ಹೋಗ್ಬೋದು, ನಾನು ಮಾತಾಡೋ ಇದು ಅವರಿಗೆ ಟಚ್ ಆಗ್ಬೋದು, ಉಸಿರು ಬಡಿಬೋದು. ಅದಕ್ಕೆ ಏನ್ ಮಾಡ್ತೀರಾ, ಮಾಸ್ಕ್ ಹಾಕೋಬೇಕು. ಎಷ್ಟು ಪ್ರೊಫೆಷನಲಿ ನೀವು ಮಾಡ್ತೀರಾ ವರ್ಕು ಅಷ್ಟು ಕ್ಲೈಂಟ್ ಅಟ್ರಾಕ್ಟ್ ಆಗ್ತಾರೆ. ಇದು ಸ್ವಲ್ಪ ದೊಡ್ಡದಾಗುತ್ತೆ ನನಗೆ, ಅದಕ್ಕೆ ಒಂಚೂರು ಕಟ್ಕೊಂತ ಇದ್ದೀನಿ. ಒಂಚೂರು ನಗುತ್ತಿರಲ್ಲಪ್ಪ, ಎದಕ್ ನಗು ಬರೋ ತರ ಹೇಳ್ತಾ ಇದ್ದೀರಾ ನನಗೆ? ನೀವು ಇದನ್ನ ನಮ್ಗೆ ಕೇಳಿದ್ರಲ್ಲ ಅದಕ್ಕೆ. ಮತ್ತೆ ಅದನ್ನು ಯಾಕೆ ಹಿಂಗ್ ಕಟ್ ಮಾಡ್ತಿದ್ರವ? ನಾವು ಮಾಡ್ಕೋಬಹುದು. ಕೆಲವೊಬ್ರು ಹಂಗೇನೆ ಇರ್ತಾರೆ, ಇವಾಗ ನಾ ಇಲ್ಲಿ ಕಟ್ಟೇಲಲ್ಲ, ನೀವು ಕಟ್ಟಬೇಕು. ಅದಕ್ಕೆ ನೋಡ್ರಿ, ಮಾಸ್ಕ್ ಹಾಕೊಂಡ್ರೆ ಟೆನ್ಷನ್ ಇರಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಸ್ವಲ್ಪ ಹಿಂಗ್ ಮಾಡ್ಕೊಡ್ರಿ, ನೀವು ಪ್ರೆಸ್ ಮಾಡಿದ್ರಲ್ಲ ಹಿಂಗ್ ಒಂಚೂರು ಪ್ರೆಸ್ ಮಾಡ್ಕೊಡ್ರಿ, ರಿಲ್ಯಾಕ್ಸ್ ಆಗ್ತಾರೆ. ಅದಾದ್ಮೇಲೆ ಬೆಡ್ ರೆಡಿ ಮಾಡಿದ್ದು ಹೆಂಗ್ ಮಾಡಿದೆ ನೋಡಿದ್ರಲ್ಲ, ಇದೇ ತರ ನೀಟಾಗಿ ರೆಡಿ ಮಾಡ್ಕೋಬೇಕು. ಬ್ಯಾಂಡ್ ಹಾಕುವಾಗ ಈ ಹೇರ್ ಎಲ್ಲ ಹಿಂಗ್ ಹಿಂದ್ಗಡೆ ತಗೊಂಡ್ಬರ್ಬೇಕು, ಕಿವಿ ಹಿಂದ್ಗಡೆಯಿಂದ ಬ್ಯಾಂಡ್ ತಗೊಂಡ್ಬರ್ಬೇಕು. ಈ ಕಡೆ ಆಗಲ್ಲ, ಈ ಕೈ ಹಿಂಗ್ ಇಟ್ಕೊಂಡು ಇವಾಗ ನಾ ಇದೇನ್ ಹೇಳ್ಕೊಡ್ತಿದ್ದೀರಲ್ಲ, ಈ ರೂಲ್ಸು ಫೇಶಿಯಲ್ ಕ್ಲೀನಪ್ ಮತ್ತೆ ಡಿ10 ಪ್ಯಾಕ್ ಯಾವುದೇ ಮಾಡ್ರಿ ಎಲ್ಲದರಲ್ಲೂ ಈ ರೂಲ್ಸ್ ಇರುತ್ತೆ. ಮತ್ತೆ ಅದಕ್ಕೊಂದು ಸಪ್ರೇಟ್ಲಿ ರೂಲ್ಸ್ ಏನಿರಲ್ಲ. ಇದು ಸ್ವಲ್ಪ ಲೂಸ್ ಆಗತ್ತಲ್ಲ, ಒಂದು ಹೇರ್ ಪಿನ್ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಇದು ಸ್ವಲ್ಪ ದೊಡ್ಡದಿದೆ ಬ್ಯಾಂಡ್, ಅದಕ್ಕೆ. ಮತ್ತೆ ನೀವು ನಾ ಹೇರ್ ಪಿನ್ ಹಾಕಿನಿ ಅಂತ ನೀವು ಹೇರ್ ಪಿನ್ ಹಾಕ್ಬೇಡ್ರಿ. ಓಕೆ, ನೆಕ್ಸ್ಟ್ ಇದನ್ನ ನೋಡ್ರಿ, ಒಂದು ನ್ಯಾಪ್ಕಿನ್ ತೊಳೆದು ಹಾಕಿರೋ ನ್ಯಾಪ್ಕಿನ್ ನೋಡ್ರಿ, ಬೆಟ್ಟಿದೆ ಇನ್ನೂ ಕೂಡ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಗೆ ಇದರಿಂದ ಅಷ್ಟು ಡ್ರೈ ಅನ್ಸಂಗಿಲ್ಲ ಕೈ. ಮಧ್ಯೆ ನಿಮ್ಗೆ ಏನಾದ್ರು ಡ್ರೈ ಬೇಕಂದ್ರೆ ಈ ತರ ಡ್ರೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನಿಮ್ ಕೈನಲ್ಲಿ ವಾಚ್ ಇರಬಾರ್ದು. ವಾಚ್ ಇದ್ರು ಕೂಡ ಈ ತರ ವಾಚ್ ಇರಬಾರ್ದು. ನಾವು ಮಾಡೋ ಟೈಮ್ನಲ್ಲಿ ಹಿಂಗೆ ಟಚ್ ಆಗ್ತಾ ಇರಬಾರ್ದು. ಬ್ಯಾಂಗಲ್ಸ್ ಇರಬಾರ್ದು, ನೇಲ್ಸ್ ಇರಬಾರ್ದು, ನೇಲ್ ಪೇಂಟ್ ಇರಬಾರ್ದು. ಇದು ಯಾವುದೂ ಇರಬಾರ್ದು ನಮ್ಮ ವರ್ಕ್ ನಲ್ಲಿ. ನೇಲ್ ಪೇಂಟ್, ಹೌದು, ನೇಲ್ಸ್ ಇರಬಾರ್ದು, ನೇಲ್ ಪೇಂಟ್ ಇರಬಾರ್ದು. ವಾಚ್ ಹಾಕಿದ್ರು ಕೂಡ ಮೇಲ್ಗಡೆ ಹಿಂಗಿರುತ್ತಲ್ಲ ವಾಚ್, ಅವ್ರ ಸ್ಕಿನ್ನಿಗೆ ಟಚ್ ಆಗದೆ ಇರೋ ತರ ನೀವು ವಾಚ್ ಹಾಕೋಬೇಕಾಗಿದ್ರು ಕೂಡ ಈ ತರ ವಾಚ್ ಇದ್ರೆ ತೆಗೆದ್ಬಿಡ್ರಿ. ಬ್ಯಾಂಗಲ್ಸ್ ಕೂಡ ಹಾಕಲ್ಲ ಬಿಡ್ರಿ ನಾವು. ಇದೊಂದು ದಾರ, ಸೇಮ್ ಇದೆ ದಾರ ಇದು. ನನಗೊಂದು ಕಡಗಷ್ಟು. ಫಸ್ಟು ಒನ್ ಟೈಮು ಕ್ಲೀನ್ ಮಾಡ್ಕೊಡ್ರಿ.
ಕ್ಲೀನ್ ಮಾಡ್ಕೊಂಡ್ರೆ. ಸೊ ಇವಾಗ ಕ್ಲಿನ್ಸಿಂಗ್ ಫಸ್ಟ್. ಕ್ಲಿನ್ಸಿಂಗ್ ನೋಡ್ರಿ ಕೈಯಲ್ಲಿ ತಗೊಂಡಿದ್ದೀನಿ. ಕೈಯಲ್ಲಿ ತಗೊಂಡು ಫಸ್ಟ್ ಅಪ್ಲೈ ಮಾಡಬೇಕು. ಹಿಂಗೆ ತಗೊಂಡು ಹಿಂಗೆ ಬಡಿಬಾರ್ದು, ಅಪ್ಲೈ ಮಾಡ್ಬೇಕು ಚಂದಾಗಿ. ಅಪ್ಲೈ ಮಾಡಿದ್ದಾದ್ಮೇಲೆ ಉಳಿದಿರುತ್ತಲ್ವ ಹಿಂಗೊಂದು ಟೈಮ್ ಮಾಡ್ಕೊಡ್ರಿ. ಈ ಫಿಂಗರ್ಸ್ ಇಂದಾನೇ ಮಾಡಬೇಕು, ಹಿಂಗೆ ಉಜ್ಜೋದಲ್ಲ, ಈ ಫಿಂಗರ್ಸ್ ಇಂದಾನೇ ಮಾಡಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡಿದೆ? ಚೀಕ್ಸ್ ಇಂದ ಸ್ಟಾರ್ಟ್ ಮಾಡಿದೆ, ಚಿನ್ನಿಗೆ ಬಂದೆ. ಚಿನ್ನಿಗೆ ಬಂದಾದ್ಮೇಲೆ ಲಿಪ್ಸಿಗೆ ಹೋದೆ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಕ್ಲಿನ್ಸಿಂಗ್ ಫಸ್ಟ್ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಲಿಪ್ಸ್ ಇದ್ದಾದ್ಮೇಲೆ ಇದು ನೋಡಿ, ಇವಾಗ ಈ ಕೈ ಎರಡು ಹಿಂಗ್ ಮಿಕ್ಸ್ ಆಗಿದೆ. ಇಲ್ಲಿಂದ ತಗೊಂಡ್ಬಂದು ಇಲ್ಲಿಗೆ ಬಂದೆ, ಫೋರ್ ಹೆಡ್ಗೆ ಬಂದ್ಮೇಲೆ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದಾದ್ಮೇಲೆ ಐ ಮೇಲೆ ಹೋದೆ. ನೆಕ್ಸ್ಟ್ ನೋಸ್ ಮೇಲೆ ಬಂದೆ. ನೋಸ್ ಮೇಲೆ ಬಂದ್ಮೇಲೆ ನೋಸ್ ಸೈಡ್ ಹೋದ್ಮೇಲೆ ಮತ್ತೆ ಲಿಪ್ಸ್ ಬಂದ್ಮೇಲೆ ಲಿಪ್ಸ್ ಸೈಡ್. ನೆಕ್ಸ್ಟ್ ಚಿನ್ ಈ ಮಿಡಿಲ್ ಪಾರ್ಟ್ ನಲ್ಲಿ ಇಲ್ಲಿ ಇರುತ್ತಲ್ಲ, ಬ್ಲಾಕ್ ಇರುತ್ತಲ್ಲ ಅಲ್ಲಿ. ಅದಾದ್ಮೇಲೆ ನೋಡಿ ನೆಕ್ಕಿಗೆ ಬಂದೆ. ಮಾಡಿನ ಮತ್ತೆ ನೋಡಿ, ಮತ್ತೆ ಹಿಂಗ್ ತಗೊಂಡೆ ಬಂದೆ. ಇದು ಜನರಲ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇವಾಗ ಇದು ಮಾಡ್ತಾ ಇರೋದು ಜನರಲ್. ಇದಿಷ್ಟು ಜನರಲ್ ಸ್ಟ್ರೋಕ್ ಅಲ್ಲ, ಇದು ಮಾತ್ರ ಜನರಲ್ ಸ್ಟ್ರೋಕ್. ಎವ್ರಿ ಸ್ಟೆಪ್ ಆದ್ಮೇಲೆ ಇದನ್ನ ನಾವು ಮಾಡ್ತೀವಿ. ಓಕೆ, ಅದಾದ್ಮೇಲೆ ಇಮಿಡಿಯೇಟ್ಲಿ ಕಣ್ಣಿಗೆ ಬರ್ತೇವೆ. ಕಣ್ಣಿಗೆ ಬಂದಾದ್ಮೇಲೆ ನೋಡ್ರಿ ತಮ್ ಫಿಂಗರ್ ಇಂದ ಐ ಮೇಲೆ ಬರ್ತೀರಾ. ಐ ಮೇಲೆ ಫುಲ್ ಪ್ರೆಷರ್ ಕಡಿಮೆ ಇರಬೇಕು, ವಿತೌಟ್ ಪ್ರೆಷರ್. ಆಮೇಲೆ ನೋಸ್ ಮೇಲೆ ಕ್ಲಿನ್ಸಿಂಗ್ ನ ಒಂದು 2 to 3 minutes ಮಾಡ್ಬೇಕು, ಸಾಕು. ಇದೇ ಸ್ಟೆಪ್ಸ್ ಇರುತ್ತೆ ಕ್ಲಿನ್ಸಿಂಗ್ ನಲ್ಲಿ, ಬೇರೆ ಚೇಂಜ್ ಆಗಲ್ಲ. ನೆಕ್ಸ್ಟ್ ಇಯರ್ಸ್. ಇಷ್ಟೆಲ್ಲ ಮಾಡಿದೆ. ಯಾವಾಗಾದ್ರೂ ನಾ ಹಿಂಗೆ ಕೈ ಬಿಟ್ನಾ, ಸ್ಕಿನ್ ಮೇಲೆ ಕೈ ಇತ್ತು, ಕೈ ಇಟ್ಕೊಂಡೆ ಇದನ್ನೆಲ್ಲ ಮಾಡಿದ್ದೀನಿ. ಲಾಸ್ಟಿಗೆ ಕೈ ತೆಗೆದಿರೋದು. ಸೌಂಡ್ ಕಡಿಮೆ ಮಾಡಬೇಕು. ಕ್ಲೀನ್ ಮಾಡಿ ಗೊತ್ತಾಯ್ತಾ? ಕಾಟನ್ ಬಟ್ಟೆ ಹಾಕಿಟ್ಕೊಂಡ್ರೆ ಇದಕ್ಕೆ ಸ್ವಲ್ಪ ವೆಟ್ ಆಗಿರುತ್ತಲ್ಲ, ನಮ್ಮ ಕೈ ಡ್ರೈ ಮಾಡ್ಕೋಬಹುದು, ಈಸಿ ಆಗುತ್ತೆ ಅಂತ. ನೆಕ್ಸ್ಟ್ ಇವಾಗ ಡಿ10 ಕ್ಲಿನ್ಸಿಂಗ್ ಆಯ್ತಲ್ವಾ, ಇನ್ನೇನು ಡಿ10 ಹಾಕೋದು. ಡಿ10 ಹಾಕುವಾಗ ಯಾವ ಕಂಪ್ನಿ? ಓಝೋನ್ ಹೇಳಿದ್ನಲ್ಲ, ಹೇಳಿದೆ ನಾನು. ಓಝೋನ್. ಈ ತರ ಇರುತ್ತಲ್ವಾ, ಹಿಂಗೆ ಕೈಯೆಲ್ಲ ಹಿಂಗೆಲ್ಲ ಹಾಕಿ ತೆಗಿಬೇಡ್ರಿ. ಸ್ಪ್ಯಾಚುಲ್ ಅದಕ್ಕೆ ಇಟ್ಕೊಂಡಿರೋದು ನೀವು. ಸ್ವಲ್ಪ ಹಿಂಗೆ ತಗೊಂತೀರಾ, ಇಲ್ಲಿಂದ ನೀವು ತಗೋಬಹುದು. ಫಿಂಗರ್ ಇಂದಾನೇ ಅಪ್ಲೈ ಮಾಡ್ಬೋದು, ಬ್ರಷ್ ಇಂದಾನು ಅಪ್ಲೈ ಮಾಡ್ಬೋದು, ಫಿಂಗರ್ ಇಂದಾನು ಅಪ್ಲೈ ಮಾಡ್ಬೋದು. ಬೆಟರ್ ಫಿಂಗರ್ ಅಲ್ವಾ? ಫಿಂಗರ್ ಇಂದ ಚೆನ್ನಾಗಿ. ಈ ಐ ಕೆಳಗಡೆ ಇದೆ ಅಲ್ವಾ, ಪೂರ್ತಿ ಐ ಕೆಳಗಡೆವರೆಗೂ ಬರಬಾರ್ದು, ಇಷ್ಟು ಗ್ಯಾಪ್ ಇರಬೇಕು. ಬೀಳುತ್ತೆ ಬಿಟ್ಟು ಮೆಲ್ಟ್ ಇದೆ ಅಲ್ವಾ. ಅಪ್ಲೈ ಮಾಡಿ ಬಿಟ್ಬಿಡೋದು ಮ್ಯಾಮ್. ಮಸಾಜ್ ಅಪ್ಲೈ ಮಾಡಿ ಒಂದು 15 minutes ಬಿಡಬೇಕು, ಆಮೇಲೆ ಒಂದು 5 minutes ಮಸಾಜ್ ಮಾಡಬೇಕು.
ಇದು ಸ್ವಲ್ಪ ಹುರಿಯುತ್ತಲ್ಲ ಮೇಡಮ್? ಒಂಚೂರು 1-2 ನಿಮಿಷ ಉರಿಯುತ್ತೆ. ಎದ್ರ ಸಲ ಹುರಿಯೋದು? ಅದು ಮತ್ತೆ ಸ್ಕಿನ್ ನಲ್ಲಿ ಇರುವಂತ ಡೆಡ್ ಸೆಲ್ಸ್ ಎಲ್ಲ ಅಬ್ಸರ್ವ್ ಮಾಡ್ಬೇಕಲ್ಲ, ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಅಬ್ಸರ್ವ್ ಮಾಡ್ಬೇಕಲ್ವ ಅದೆಲ್ಲ. ಇಷ್ಟೇ. ಇದು ಹಿಂದೆಲ್ಲ ವಾಶ್ ಮಾಡಿ ಇಡ್ಬೋದಲ್ಲ ಮೇಡಮ್? ಏನು ಹಿಂದೆಲೆ ವಾಶ್ ಮಾಡಬಾರ್ದು. ಹಿಂದೆಲೆ ವಾಶ್ ಮಾಡಿದ್ರೆ ಅದು ರಿಮೂವ್ ಹೆಂಗ್ ಆಗ್ಬೇಕು ಟ್ಯಾನ್? ಇದಾ ಹಿಂದೆಲೆ ವಾಶ್ ಮಾಡ್ಬೋದು. ಅದು ಒಬ್ರಿಗೆ ಯೂಸ್ ಮಾಡೋದಂದ್ರೆ ಅದನ್ನ ಇದ್ರಲ್ಲೇ ನೀವು ವಾಶ್ ಮಾಡ್ಕೊಂಡು ಹಂಗೆ ಸೈಡ್ಗೆ ಇಟ್ಕೊಳ್ರಿ. ಆಮೇಲೆ ಅದು ವಾಶ್ ಮಾಡ್ಕೊಳ್ರಿ. ನೀರ್ ಹೆಂಗಿದ್ರು ಚೇಂಜ್ ಮಾಡ್ತೇವಲ್ವಾ, ಇದೇ ನೀರೇ ಇರಬಾರ್ದು. ಮಸಾಜ್ ಮಾಡುವಾಗ ಬೇರೆ ನೀರು ತಗೋಬೇಕು. ಅವಾಗ ಹೆಂಗಿದ್ರೆ ಇದು ಮಾಡ್ತೇವಲ್ಲ ಇದ್ರಲ್ಲಿ ಹಾಕಿ ಕೈ ಬಿಟ್ಬಿಡ್ರಿ ಅಷ್ಟೇ. ಬಿದ್ದಿದ್ರ ತೋರಿಸ್ಕೋಬೇಕಿತ್ತು. ಸ್ಟ್ರೆಂತ್ ಹಾಕ್ಯಾರ. ಮತ್ತೆ ಇದು ನಿಂತಲ್ಲ ವರ್ಕ್ ನಡೆಯುತ್ತೆ ಅಷ್ಟಂತ ಇಷ್ಟ ಹಾಕ್ಯಾರ. ಅಬ್ಸರ್ವ್ ಮಾಡಿದ್ರಾ? ನಾಳೆ ನಿಮ್ದು ಪ್ರಾಕ್ಟಿಕಲ್ ಇದೆ. ಅದು ಒಂದು ಕಿರುಗಳಲ್ಲ ಇವ್ರು ಇರಲ್ಲ ನೋಡಿ. ನಾಳೆ ಬರೋಲ್ಲಲ್ಲ ನೀವು, ಅಲ್ಲಿವರೆಗೂ ನೀವು ಬೇರೆ ಪ್ರಾಕ್ಟೀಸ್ ಮಾಡಿದೆ. ನೀವು ವ್ಯಾಕ್ಸಿಂಗ್ ಹೇಳ್ಕೊಡ್ತೀನಿ ಸರಿ ನೀವು ಕ್ಲಾಸಸ್ ಆಗ್ಯಾವ, ಆಮೇಲೆ ಕಂಟಿನ್ಯೂ ಮಾಡ್ರಿ. ನಿಮ್ಮದು ವ್ಯಾಕ್ಸಿನ್ ಕ್ಲಾಸ್ ಅಷ್ಟೇ ಅಲ್ಲ ಆಗಿರೋದು. ಇವಾಗ ವ್ಯಾಕ್ಸಿನ್ ಕ್ಲಾಸು ಈಗ ಡೆಮೋ ತಗೊಂಡು ಅಂತ ಹೇಳಿದ್ರು. ಡೆಮೋ ನೆಕ್ಸ್ಟ್ ಇವಾಗ ಗುರುವಾರ ಬರ್ತಿರಲ್ಲ, ಇದು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಆಮೇಲೆ ಡೆಮೋ ಅಲ್ಲ, ಅದು ಡಮ್ಮಿ ತಗೊಂಬರ್ರಿ. ಅದ್ರ ಮೇಲೆ ಇದೆಲ್ಲ ಹೇಳ್ತೀನಿ ಅಂದ್ರಲ್ಲ ಮೇಡಮ್. ಎಲ್ಲಿ ತಂದಿರಿ ನೀವು? ತಂದಿದ್ವಲ್ಲಿ ತಗೊಂಬಂದಿದ್ದು ನಾನು. ಈಕಿ ರಾಣಿಪೇಟೆ ಇಲ್ರಿ? ರಾಣಿ ಇದು ಬಸ್ ಸ್ಟ್ಯಾಂಡ್ ಮುಂದೆ ಏನು ಅದೇ ಆನಂದ್ ಸಿಂಗ್ ಮನಿ ಐತಲ್ಲ, ಆನಂದ್ ಸಿಂಗ್ ಹಳೆ ಆನಂದ್ ಸಿಂಗ್ ಮನಿ ಇಲ್ಲ ಅಲ್ಲೇ ಅಲ್ಲಿ ಆತ ಇದನ್ನಲ್ಲ ಪ್ರವೀಣ ಯಾರತ್ತ ಅಲ್ಲಿ ಸಿಗ್ತಾ. ಅಲ್ಲಿ 500 ರೂಪಾಯಿ ಒಂದು. ನಿಮಗೇನು ಇರುತ್ತೆ ಇದು ಪ್ರಾಕ್ಟೀಸ್ ಅಲ್ಲ ಅಷ್ಟೇ. ಹೇರ್ ಕಟಿಂಗ್ ಇದು ಫೇಶಿಯಲ್ ಪ್ರಾಕ್ಟೀಸ್ ಅಷ್ಟೇ. ಈಗ ಅವ್ರತ್ತು ಈಗ ಹೇಳಾರಲ್ಲ ಮ್ಯಾಮ್, ಬಟ್ ನೋಡಿದ ತಕ್ಷಣ ಆಗಲ್ಲ. ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ನೋಡಿದ ಕೂಡಲೇ ಆಗಲ್ಲ. ಈಗ ನಾವು ಯಾರೋ ಫೇಸ್ ಮಾಡಕ್ಕೂ ಆಗಲ್ಲ. ಈಗ ಅವ್ರಿಗೆ ಏನಾಗುತ್ತೆ, ರಬ್ ಆಗುತ್ತೆ. ಈಗ ನಾವು ಮಾಡ್ತಿದ್ರೆ ರಬ್ ಆಗಿ ಇರಿಟೇಷನ್ ಹಂಗಾಗಿ ಅದು ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಇದನ್ನ ಹಾಕ್ರಿ. ಇದಾದ್ಮೇಲೆ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ಕೊತೀರಾ, ಎಷ್ಟು ಬೇಗ ಕಲಿತೀರಾ ಅಷ್ಟು ಬೇಗ ನಿಮ್ಮ ಕ್ಲಾಸ್ ಆಗುತ್ತೆ. ಇನ್ನೊಂದು ಪಾಯಿಂಟ್, ಇವತ್ತಿದು ಕ್ಲಾಸ್ ಮುಗ್ದೈತಿ, ನೆಕ್ಸ್ಟ್ ಈ ಕ್ಲಾಸ್ ಬರಲ್ಲ, ಮುಗ್ದೋಯ್ತು, ನಿಮ್ದು ಪ್ರಾಕ್ಟೀಸ್ ಇರುತ್ತೆ ಅಷ್ಟೇ. ಇದನ್ನ ನೀವು ಫುಲ್ ಬಾಡಿ ಮೇಲೆ ಹಾಕ್ಬೋದು, ಅಂಡರ್ ಆರ್ಮ್ಸಿಗೆ ಕೂಡ ಹಾಕ್ಬೋದು, ಎಲ್ಲ ಸ್ಕಿನ್ ಮೇಲೆ ಹಾಕ್ಬೋದು. ಸೇಮ್ ಇದೇ ಥರ ಕ್ಲಿನ್ಸಿಂಗ್ ಮಾಡಬೇಕು, ಆಮೇಲೆ ಪ್ಯಾಕ್ ಹಾಕಬೇಕು. ಈಗ ಫೇಶಿಯಲ್ ಆಗ ಮೇಡಮ್, ಫೇಶಿಯಲ್ ಸುತ್ತಾಗಿದೆ ಸೇಮ್. ಫೇಶಿಯಲ್ ಅಲ್ಲಿ ಫುಲ್ ಬಾಡಿ ಮೇಲೆ ಹೆಂಗ್ ಮಾಡ್ತೀರಾ ನೀವು? ಫೇಶಿಯಲ್ ಅಲ್ಲ ಫುಲ್ ಬಾಡಿ ಮೇಲಲ್ಲ ಮೇಡಮ್, ಫೇಸ್ ಮೇಲೆ ಫೇಶಿಯಲ್ ಮಾಡ್ತಿಲ್ಲ. ಕಿಟ್ ಬಂದಿರುತ್ತಲ್ಲ, ಆ ಕಿಟ್ ಯೂಸ್ ಮಾಡ್ಬೇಕಾ, ಕಿಟ್ಟಿನ ಜೊತೆಗೆ ಇದನ್ನು ಹಾಕ್ಬೇಕಾ ಮೇಡಮ್? वाश करके सूखने के लिए डाले थे ना, ऐसे ही लेकर आए हम इसलिए। ನೋಡ್ರಿ ಇವಾಗ ಒಂದು 15 ಮಿನಿಟ್ಸ್ ಆಯ್ತಲ್ವಾ. ಕಾಟನ್ ತೆಗೀರಿ, ಕೈ ಸ್ವಲ್ಪ ವೆಟ್ ಮಾಡ್ಕೊಡ್ರಿ. ವೆಟ್ ಮಾಡಿಕೊಂಡು ನೀವು ಹಿಂಗೆ ತೊಗೊಂಬಂದು ಹಿಂಗೆ ಅವ್ರ ಮೇಲೆ ಹಾಕ್ಬಾರ್ದು, ಇಲ್ಲಿ ತೊಗೋಬೇಕು, ಹಿಂಗೆ ತೆಗಿಬೇಕು. ನೀರೆಲ್ಲ ವೆಟ್ ಅಷ್ಟೇ ಇರಬೇಕು. ಹಿಂಗೆ 2 ಕೈ ಮಾಡ್ಕೋಬೇಕು. ಫಸ್ಟ್ ವೆಟ್ ಮಾಡಬೇಕು, ಮಾಡಿ ಮತ್ತೆ ಚೀಕ್ಸಿಂದ ಸ್ಟಾರ್ಟ್ ಮಾಡ್ತೀರಾ. ಇದಕ್ಕೂ ಒಂದು ಟೈಮ್ ಮಸಾಜ್ ಕೊಡಲೇಬೇಕು. ಕೊಟ್ಟರೆ ಒಳ್ಳೇದು. ಕಟ್ ಕರ್
ಅದು ಹಾಕಿದಾಗ ಏನು ಸ್ಮೆಲ್ ಬರಲ್ಲ, ಇವಾಗೆಲ್ಲ ಇದು ಮಾಡ್ತಾರೆ ಸ್ಮೆಲ್ ಬರ್ತದೆ ನೋಡ್ರಿ. ಫಿಂಗರ್ ಹಾಕಿದಂಗೂ ಇರಬೇಕು, ಹಾಕ್ಲಾರ್ದಂಗೂ ಇರಬೇಕಲ್ಲ. ಅಷ್ಟೇ. ನಿಮ್ಮ ಫಿಂಗರ್ ಅಬ್ಸರ್ವ್ ಮಾಡ್ತೀವಿ, ಫಿಂಗರ್ ಹಾಕ್ದಂಗೆ ಹಾಕ್ತೀರಿ, ಮಸಾಜ್ ಆಗ್ತದೆ. ಓಕೆ ನೋಡ್ರಿ, ಲಾಸ್ಟಿಗೆ ನಾನು ಕಿವಿಗೆ ಬರ್ತಾ ಇದ್ದೀನಿ. ಕಿವಿ ಬಿಡಬಾರ್ದು. ಫೇಸ್ ಎಲ್ಲ ಮಾಡಿ, ಕತ್ತೆಲ್ಲ ಮಾಡಿ, ಕಿವಿ ಬಿಟ್ಬಿಡ್ರಿ. ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬೇಕಾದ್ರೆ ಸ್ವಲ್ಪ ನೀರಲ್ಲಿ ಚೇನ್ ತೊಂಬರಿ ತೆಗಂತ. ಇದು ಎಷ್ಟು ಮಂದಿಗೆ ಅಪ್ಲೈ ಆಗುತ್ತೆ ನಾವು ಯೂಸ್ ಮಾಡ್ದಂಗೆ? ನೀವು ತೊಗೊಂಡ್ರೆ ಅದೇ ಮೆಥಡಾಗಿ ಯೂಸ್ ಮಾಡಿದ್ರೆ ಅಷ್ಟೇ ಯೂಸ್ ಮಾಡ್ಬೇಕು. ಮತ್ತೆ ನೀವು ಪೂರ್ತಿ ಡಬ್ಬಿ ಹಾಕಕ್ಕಾಗತ್ತಾ? ಇಲ್ಲಲ್ಲ. ಅಲ್ಲ ಎಷ್ಟು ಜನಕ್ಕೆ ಹಂಗೆ ಲೆಕ್ಕ ಇಡೋಕ್ಕಾಗಲ್ಲ. ಅದು ಹಂಗೆ ಹೇಳಕ್ಕಾಗಲ್ಲ. ಒಬ್ಬೊಬ್ಬರದು ಮುಖ ಚಿಕ್ಕದಿರುತ್ತೆ, ದೊಡ್ಡದಿರುತ್ತೆ. ನಮ್ಮ ದೀಕ್ಷಾಂದು ಚಿಕ್ಕದೈತೆ ಫೇಸ್. ನಮ್ದು ದೊಡ್ಡ ಅಲ್ರಿ. दीक्षा नॉनवेज नहीं खाएंगे आप? ब्राह्मण से सच्ची? ऐसा नहीं लगता। अभी तुम आपके साथ आके खाएंगे हम दोनों। चलो हो जाएंगे। अभी आज ही चलना है क्योंकि कल अमास है। चलो जाएंगे। शिवरात्रि मौसम देखो दीक्षा, हमें शिव पूजा करने से करना छोड़ के इनके साथ ऐसा कुछ नहीं होता। लिंगायत हम भी है, हम पापा लिंगायत है, ऐसा तो हम खाएंगे ना। ये दो है, एक नहीं है। हिंदू मुस्लिम भाई भाई बोलते हैं। भाई भाई हो गए। हमारे पापा लिंगायत तरह है, फिर भी नॉनवेज खा लेते। तुम दोनों है ना, इधर आके उधर ये खाते, उधर आके वो हाँ खाते। ना समर खाते। हाँ, फिर हमें ऐसा नहीं कर सकते है ना। ನಿಮ್ಮ ನ್ಯಾಪ್ಕಿನ್ ಏನಾದರೂ ಚೆನ್ನಾಗಿದ್ರೆ, ಒಳ್ಳೆ ನ್ಯಾಪ್ಕಿನ್ ಇಟ್ಕೊಂಡಿದ್ರೆ ಸ್ವಲ್ಪ ಹಿಂಗೆ ಡ್ರೈ ಮಾಡ್ಬೋದು. ಕಿವಿಂದೆ ಅದೇ ಮೇಡಮ್, ಸ್ವಲ್ಪ ಡ್ರೈ ವೆಟ್ ಇರುತ್ತಲ್ವ, ಕಿವಿಂದೆ ಇದೆ ಮೇಡಮ್. ಇದು ಉರಿಯುತ್ತೆ ಮಮ್ಮಿ ಈಗ ಹಚ್ಚಿದವ ಏನಿಲ್ಲ. दीक्षा बर्न हो रहे थे क्या स्टार्टिंग में हो रहा था, अभी? अब नहीं हो रहा। ಇಂತಲ್ಲಿದೆ ಇಲ್ಲೇ ಇಲ್ಲೇ ಮುಗಿಯುತ್ತೆ ಮುಗಿದು ಕ್ರೀಮ್ अभी थोड़ा मॉइस्चर
ಸ್ವಲ್ಪ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ಕೈ ಬಿಡಬೇಕು. ಅಂದ್ರೆ ಇವತ್ತಿನ ದಿನ ಸೋಪು ಗೀಪು ಏನು ಹಾಕ್ಬಾರ್ದಮ್ಮ? 12 hours. ಇಲ್ಲ. तुम्हारा वैक्सिंग है क्या दीक्षा? नहीं फिलहाल तो ग्रेजुएशन के टाइम पे आऊँगी आंटी. आप रहेंगे ना, मतलब नेक्स्ट मंथ? रहती हूँ, कहीं पे नहीं जाती हूँ. लेग्स में है क्या? हाँ लेक्सी है, मैं तो करवाई नहीं हूँ कब से. कल आओ. कल पेन होगा ना आंटी? नहीं, मैं दिखाती हूँ. आओ, मैं रहती हूँ ना. क्यों? नहीं वैसा नहीं, अभी मैं बहुत लंबा गैप छोड़ती ना, ऐसा लॉन्ग हो गया है. अभी मैं वैक्सीन कराई तो एक्सट्रीम लेवल का पेन हो रहा है. धीरे धीरे करेंगे. आओ. हम देखेंगे, कुछ नहीं करेंगे, गारंटी देंगे आपको. ओके. जलन हो रहा है क्या? नहीं, आईज में चला जाता तो बर्न होता है ना. बनना भी